ಹೊರಳೇಶ್ ಅಂತ ಕ್ಲಾಸ್ಮೇಟ್ ತಂಗಿಯವರು ತಂಗಿ ಅಂತ ಮಾತಾಡ್ಬಿಟ್ಟಿಲ್ಲ. ನೀವು ಅಲ್ಲಿಂದ ಬಂದು ಧೈರ್ಯ ಆಗ್ಬಾರ್ದಾಗಿತ್ತು, ಆಗೋಗಿದೆ. ನಾವೇನು ಹೇಳಿದ್ರು ಕಳೆದ ಹೊತ್ತು ವಾಪಸ್ ನಾವೇನು ಈ ಮೂಲಕ ನಾವೆಲ್ಲರೂ ಸೇರಿ ಅವ್ರ ಸಮಾಧಾನವನ್ನ ಕೊಡಬೇಕನ್ನೋ ನಮ್ಮ ಧರ್ಮ. ಅದಕ್ಕೋಸ್ಕರ ವಾಣಿಜ್ಯ ಮಂಡಳಿ ನಮ್ಮ ಅಧ್ಯಕ್ಷರು ಸುರೇಶ್ ಅವರು, ಸಾರ್ವಜನಿಕರು, ಎಲ್ಲ ಪದಾಧಿಕಾರಿಗಳು ನೋಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಮೊನ್ನೆ ಬರಕ್ಕೆ ಹೊರಟಿದ್ವಿ. ಏನು ಇರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಬಂದು ಹೋಗೋಣ ಅಂತ. ಈಗ ನಮ್ಮ ವಾಣಿಜ್ಯ ಮಂಡಳಿ ಆಶಯದಿಂದ ನಮ್ಮ ಕೈಲಾದ ಸಹಾಯ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ಮುಂದಿನ ಕೂಡ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಚಿಂತನೆ ಮಾಡಿ ವಾಪಸ್ ಬರುವಂತ ವಸ್ತುವಾಗಿದೆ, ಪ್ರತಿಜ್ಞೆ ಮಾಡಬಾರ್ದು, ಆಗೋದಿಲ್ಲ. ಏನಪ್ಪ ಅಂದ್ರೆ ನಿಮ್ಮ ಕಣ್ಣುಗಳು ಈ ಅಮ್ಮನಿಗೆ ದೇವಿ ಎರಡು ಕಣ್ಣುಗಳಿದ್ದಾವೆ. ಅಮ್ಮ ನೋಡ್ಕೊಳ್ಳೋ ಬರೋದು ನೀವು. ನಮ್ಗೆಲ್ರಿಗೂ ಭಗವಂತ ಆಶೀರ್ವಾದ ಒಳ್ಳೇದು ಮಾಡಿ ಓದಕ ಹುಟ್ಟಿ ಕ್ರಾಂತಿ ಸಿಗಲಿ ಅಂತ ಹೇಳಿ ದುಃಖದ ಮನೆಯಲ್ಲಿ ಏನ್ ಹೇಳಿದ್ರು ಆ ದುಃಖ ಹೊರಗಡೆ ಬರಬೇಕಂದ್ರೆ ಆ ತಂದೆ ತಾಯಿ, ಅವ್ರ ಕುಟುಂಬ, ಅವ್ರು ಕೊಡೋಷ್ಟು ಯಾತನೆ ಆಗಿರುತ್ತೆ ಅಂತಂದ್ರೆ, ಯಾರು ಈ ಮುಂದಿನ ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಯಾತನೆನ ಒಂದ್ಸಾರಿ ನೋಡಿದ್ರೆ ಜೀವನದಲ್ಲಿ ಯಾರೂ ತಪ್ಪು ಮಾಡಲ್ಲ. ಆ ನೋವನ್ನು ಅನುಭವಿಸ್ತಾರೆ ಈ ಕುಟುಂಬದಲ್ಲಿ. ಅವರು ಆಸ್ತಿಗಳು. ನಾವೆಲ್ಲ ಹಿರಿಯರು ಹೇಳಿದಾಗೆ ನಾವು ಇವರಿಗೆ ಸಾಂತ್ವನ ಹೇಳೋದಕ್ಕೆ ಬಂದಿದ್ದೀವಿ. ಮತ್ತೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ, ಚಿತ್ರರಂಗದ ಕುಟುಂಬ ಇವರು ಆದ್ರಿಂದ ಇವರ ಕ್ಷಮೆ ಕೇಳೋದಕ್ಕೂ ಬಂದಿದ್ದೀವಿ. ಯಾಕೆಂದ್ರೆ ನಾವು ಕ್ಷಮೆ ಕೇಳಲೇಬೇಕು. ಚಿತ್ರರಂಗ ಈ ಮನೆಗೆ ನಾವು ಕ್ಷಮೆ ಕೇಳಲೇಬೇಕು ಅಂತ ಪರಿಸ್ಥಿತಿ ಒದಗಿ ಬಂದಿದೆ. ದುರ್ದೈವ ಅಂತ ನಾವು ಅಂತ ಇದ್ದೀವಿ. ಇನ್ನು ಮುಂದೆ ಈ ತರ ಯಾವುದೇ ಅನಾಹುತ ಆಗದೇ ಇರಲಿ, ಚಿತ್ರರಂಗಕ್ಕೆ ಇವರೆಲ್ಲರ ಸಹಕಾರ ಬೇಕಾಗುತ್ತೆ. ಅದರಿಂದ ಕ್ಷಮೆ ಕೋರ್ತಾ ಅವರ ಆತ್ಮ, ನಮ್ಮ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿಯನ್ನು ಸಹ ಕೋರ್ತಾ, ಹಿರಿಯರು ದುಃಖವನ್ನ ಭರಿಸೋ ಶಕ್ತಿಯ ಭಗವಂತ ಏನು ಈಗ ಎಲ್ಲ ಕಾರ್ಯಗಳು ಮಾಡಿದ್ದಾರೆ. ಆದ್ರೆ ಭಗವಂತ ಶಾಶ್ವತವಾಗಿ ದುಃಖವನ್ನು ಭರಿಸೋ ಶಕ್ತಿ ಕೊಡ್ಲಿ ಅಂತ ಹೇಳಿ ಕೇಳೋದು ಬಿಟ್ರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.